ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು ಅಂತ ನೋಡುವ ಪ್ರಾರ್ಥನೆ ಮಾಡಿ. ಇಲ್ಲಿ ನಿಮ್ಮ ವ್ಯಕ್ತಿ ನೀವಂದರೆ ಇಷ್ಟ ಇಲ್ಲ ಅಂತ ಹೇಳಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಇವಾಗ ಯಾರೋ ಥರ್ಡ್ ಪಾರ್ಟಿಯಿಂದಾಗಿ ಜಗಳ ಆಗ್ತಾ ಇರ್ಬೋದು, ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರ್ಬೋದು, ಅಥವಾ ನೀವೆಲ್ಲ ಒಂದು ಕಡೆ ಧೈರ್ಯವಾಗಿ ಮಾತನಾಡ್ತಾ ಇಲ್ಲ, ಅಥವಾ ಮನೆಯಲ್ಲಿ ನಿಮ್ಮ ಮದುವೆಗೆ ಒಪ್ಪದೇ ಇರ್ಬೋದು, ಅಥವಾ ನಿಮ್ಮ ಹುಡುಗನ ಮನೆಯಲ್ಲಿ ಹುಡುಗಿ ಮನೆಯಲ್ಲಿ ಕೂಡ ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ಕೆಲವೊಂದು ಸಲ ದೂರ ಇರೋದೇ ಉತ್ತಮ ಅಂತ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ಬೋದು. ಹೌದಾ ಅಲ್ವಾ ಹೇಳಿ? ಒಂದು ಡಿಸಿಷನನ್ನು ಕರೆಕ್ಟಾಗಿ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ, ವರ್ಕ್ ಪ್ಲೇಸಲ್ಲಿ ಕೂಡ ಕಿರಿಕಿರಿ ಆಗ್ತಾ ಇರ್ಬೋದು, ಅಥವಾ ಮನಸ್ಥಿತಿ ಸರಿ ಇಲ್ಲ, ತುಂಬ ಒತ್ತಡದಲ್ಲಿದ್ದೀರಾ, ಇದು ಸಮಯ ಸಂದರ್ಭ ಸರಿ ಇಲ್ಲದೇ ಇರ್ಬೋದು. ಬಟ್ ಕೆಲವೊಂದು ಸಲ ನೀವಾಗಿ ಅತಿಯಾಗಿ ಒತ್ತಡಕ್ಕೆ ಒಳಗಾಗ್ತೀರಾ, ಅತಿಯಾಗಿ ದುಃಖ ಪಡ್ತೀರಾ. ಹುಡುಗಿ ಇರ್ಬೋದು, ನೀವು ಹುಡುಗ ಇರ್ಬೋದು, ಭಾವನೆಗಳು ಪ್ರೀತಿ ಎರಡೂ ಸೇಮ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಆಗ್ತಾ ಇಲ್ಲ, ಅಥವಾ ಯಾರು ಕೂಡ ನಿಮ್ಮ ಜೊತೆ ಈ ಸಿಚುವೇಷನಲ್ಲಿ ಇಲ್ಲ. ನಿಮ್ಮ ವ್ಯಕ್ತಿ, ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮಗೆ ತುಂಬ ಧೈರ್ಯ ಹೇಳ್ತಾ ಇದ್ರು, ಅಥವಾ ನಾನಿದ್ದೇನೆ ಅನ್ನುವ ಭಾವನೆ ಇತ್ತು ನಿಮಗೆ. ಅವರು ಯಾವಾಗಲೂ ಇರ್ತಾ ಇದ್ರು ನಿಮ್ಮ ಜೊತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರೆಲ್ಲೋ ನನ್ನಿಂದ ಶಾಶ್ವತವಾಗಿ ದೂರ ಆಗ್ತಾರಾ, ಅಥವಾ ನಾನು ಈ ರಿಲೇಷನ್ಶಿಪ್ಪಲ್ಲಿ ಸೋತು ಬಿಡ್ತೇನಾ, ಎಲ್ಲವನ್ನು ಕಲ್ಕೊಂಡು ಬಿಡ್ತೇನಾ, ಈ ಪ್ರೀತಿ ನನಗೆ ಸಿಗಲ್ವಾ, ಅಥವಾ ಈ ಪ್ರೀತಿ ಮ್ಯಾರೇಜ್ ತನಕ ಹೋಗಲ್ವಾ, ಯಾವ ಥರ ನಾನು ಇದನ್ನು ಸಿಚುವೇಷನನ್ನು ಹ್ಯಾಂಡಲ್ ಮಾಡಬೇಕು. ಹೆಲ್ತ್ ಕಂಡೀಷನ್ ಕೂಡ ಕೆಲವರದ್ದಿಲ್ಲ, ಅಷ್ಟು ಓಕೆ ಇಲ್ಲ. ಸೊ ನೋಡುವ ಅವರ ದೃಷ್ಟಿಗೆ ನೀವು ಚೆನ್ನಾಗಿ ಹೆಲ್ತಿಯಾಗಿರೋ ಥರ ಇದ್ದೀರಾ. ಬಟ್ ಕೆಲವರಿಗೆ ಇಲ್ಲಿ ಮಾನಸಿಕವಾಗಿ ತುಂಬ ಚಿಂತೆ ಕಾಡ್ತಾ ಉಂಟು. ಸ್ಟ್ರೆಸ್ ಇರ್ಬೋದು, ಅಥವಾ ಹೆಲ್ತ್ ರಿಲೇಟೆಡ್, ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಏನೋ ಮನಸ್ಸಿನಲ್ಲಿ ತುಂಬ ನೊಂದ್ಕೊಳ್ತಾ ಲೈಫ್ನಲ್ಲಿ ಒಂದು ನಿರಾಸೆ, ಅಥವಾ ಲೈಫಲ್ಲಿ ಯಾವುದು ಬೇಡ ಅನ್ನುವ ಒಂದು ನಿರ್ಧಾರದಲ್ಲಿ ನೀವು ತುಂಬ ಭಯಪಡ್ತಾ ಇದ್ದೀರಾ, ಅಥವಾ ಏನಾಗುತ್ತೋ ಏನೋ ಅನ್ನುವ ಆತಂಕ. ನನಗೆ ಯಾರೂ ಇಲ್ಲ, ಈ ಪರಿಸ್ಥಿತಿ ನನ್ನ ಲೈಫಲ್ಲಿ ಇನ್ನಕ್ಕೆ ಬಂತು, ಆ ಥರ ಸರಿಯಾಗಿ ಊಟನೂ ಮಾಡ್ತಾಯಿಲ್ಲ, ನಿದ್ದೆನೂ ಮಾಡ್ತಾಯಿಲ್ಲ, ಎಲ್ಲ ಇದ್ದು ಏನೂ ಇಲ್ಲದ ಥರ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ನಿಮ್ಮ ಪರಿಸ್ಥಿತಿ ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಹೌದಾ ಅಲ್ವಾ ಹೇಳಿ? ಎಷ್ಟೋ ರಾತ್ರಿ ನೀವು ನಿದ್ದೆ ಮಾಡದೆ ಮಲಗಿರ್ಬೋದು, ಅಥವಾ ಎಚ್ಚರಿಕೆಯಲ್ಲೇ ನೀವು ಕಲಿದಿರ್ಬೋದು. ಭಯ, ಆತಂಕ, ಏನಾಗುತ್ತಾ ಏನೋ, ನಾನು ಬಯಸಿದೆ ನನ್ನ ಪ್ರೀತಿ ಸಿಗುತ್ತಾ, ನನ್ನಿಂದಾಗಿ ನಮ್ಮ ಹುಡುಗ ಅಥವಾ ಹುಡುಗಿಗೆ ಕಷ್ಟ ಆಗುತ್ತಾ, ನನ್ನ ಮನೆಯವರಿಗೆ ಕಷ್ಟ ಆಗುತ್ತಾ, ನನ್ನಿಂದಾಗಿ ನಮ್ಮ ಮನೆಯವರ ಮರ್ಯಾದೆಯ ಪ್ರಶ್ನೆ ಏನು, ನಾನು ತಪ್ಪು ಮಾಡಿದ್ನ ಜೀವನದಲ್ಲಿ, ಇದೆಲ್ಲ ನನಗೆ ಬೇಕಿತ್ತಾ, ಯಾವತ್ತ ಸರಿ ಮಾಡಿಕೊಳ್ಳೋದು, ಪುನಃ ರಿಟರ್ನ್ ಹೋಗಿ ನಾನು ಸರಿ ಮಾಡಲಿಕ್ಕೆ ಆಗುತ್ತಾ, ಇಂಥ ಎಲ್ಲ ಪ್ರಶ್ನೆಗಳು ತುಂಬ ನಿಮ್ಮ ಮನಸ್ಸಿನಲ್ಲಿ ನೋವುಂಟು ಮಾಡ್ತಾ ಉಂಟು. ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತಾ ಇದ್ದೀರಾ. ಯಾವ ಥರ ಒಂದು ಗಿಲ್ಟಿ ಫೀಲಿಂಗ್ ನಿಮಗೆ ಕಾಡ್ತಾ ಉಂಟು. ನಿಮ್ಮ ವ್ಯಕ್ತಿಗೆ ಕೂಡ ಹಾಗೆಯೇ, ಅವರೇನು ಬೇಕಂತ ಈ ತಪ್ಪು ಮಾಡಿಲ್ಲ, ಅಥವಾ ಕೆಲವೊಂದು ಪ್ರೀತಿ ಕಾಳಜಿಗಳು ಕಡಿಮೆ ಆಗಿರಬಹುದು ನಿಮ್ಮ ಹುಡುಗ ಅಥವಾ ಹುಡುಗಿ ಕಡೆಯಿಂದ. ನಿಮ್ಮನ್ನು ಕಳ್ಕೊಳ್ಳುವಂಥ ಭಯ ಆ ವ್ಯಕ್ತಿಗೂ ಉಂಟು. ನೀವು ಒಂದು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ತಾ ಇಲ್ಲ ಅನ್ನೋದು ನಿಮ್ಮ ಹುಡುಗಿ ಅಥವಾ ಹುಡುಗನ ಮನಸ್ಸಿನಲ್ಲಿ ಇರ್ಬೋದು. ನೀವಿಲ್ಲಿ ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಮನಸ್ಥಿತಿ ಇರ್ಬೋದು, ಸಮಾಜ ಇರ್ಬೋದು, ಅದು ಯಾವುದೂ ಕೂಡ ಅಥವಾ ಯಾರು ಕೂಡ ನಿಮ್ಮ ಈ ರಿಲೇಷನ್ಶಿಪ್ಗೆ ಅಥವಾ ನಿಮ್ಮ ಈ ಸಮಸ್ಯೆಗೆ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು. ನೀವು ಹೆದರ್ತಾ ಇರ್ಬೋದು, ಅಥವಾ ಜನರು ಏನು ತಿಳ್ಕೊಳ್ತಾರೋ, ಸಮಾಜ ಅಥವಾ ಮನೆಯಲ್ಲಿ ಫ್ಯಾಮಿಲಿ, ಸೊ ಏನು ನನ್ನ ಬಗ್ಗೆ ತಿಳ್ಕೊಳ್ತಾರೋ, ನಾನು ಏನಕ್ಕೆ ಈ ಥರ ಆಗ್ತಾ ಉಂಟು, ನನ್ನದೇ ತಪ್ಪು. ಸೊ ಇಂಥದ್ದೆಲ್ಲ ನೆಗೆಟಿವ್ ನಕಾರಾತ್ಮಕ ಭಾವನೆಗಳನ್ನು ನಿಮ್ಮೊಳಗೆ ನೀವೇ ತುಂಬಿಕೊಳ್ತಾ ಇದ್ದೀರಾ. ನಿಮ್ಮನ್ನು ನೀವೇ ನಾನು ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪು ಮಾಡಬಾರ್ದಿತ್ತು, ಈ ಪರಿಸ್ಥಿತಿಗೆ ನಾನೇ ಕಾರಣ ಅಂದರೆ ನಿಮ್ಮನ್ನು ನೀವೇ ಒಂದು ರೀತಿಯಲ್ಲಿ ನೆಗೆಟಿವ್ ಎನರ್ಜಿಗೆ ತಳ್ತಾ ಇದ್ದೀರಾ. ಇದು ನಿಮಗೂ ಒಳ್ಳೆಯದಲ್ಲ, ನಿಮ್ಮ ಹುಡುಗ ಅಥವಾ ಹುಡುಗಿ ಸುತ್ತಲಿರುವಂತಹ ಎನ್ವಾಲ್ಮೆಂಟಿಗೂ ಒಳ್ಳೆಯದಲ್ಲ. ಇದು ಅಂದರೆ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಕೂಡ ಇದನ್ನದು ಆಕರ್ಷಣೆ ಆಗುತ್ತೆ ನಿಮ್ಮ ಕಡೆ. ಅದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಟೈಮಲ್ಲಿ, ಆದಿತ್ಯವಾರ ಇರ್ಬೋದು, ಮಂಗಳವಾರ ಇರ್ಬೋದು, ಶುಕ್ರವಾರ ಇರ್ಬೋದು, ಈ ಟೈಮ್ನಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿ. ನೀವು ಮಧ್ಯಾಹ್ನ ಹೊತ್ತು ಕಣ್ಣೀರು ಹಾಕ್ತಾ ಇರ್ತೀರಾ, ಅಥವಾ ರಾತ್ರಿ ಒಂದು 9 ಗಂಟೆ 10 ಗಂಟೆ ನಂತರ ಕಣ್ಣೀರು ಹಾಕ್ತಾ ಇರ್ತೀರಾ. ಸೊ ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ ಇರುತ್ತೆ. ಅದು ನಿಮ್ಮನ್ನು ಆಕರ್ಷಣೆ ಮಾಡಲಿಕ್ಕೆ ತುಂಬ ಸುಲಭ ಅಂತ ಹೇಳ್ತೇನೆ. ಧೈರ್ಯವಾಗಿರಬೇಕು, ಪರಿಸ್ಥಿತಿಯನ್ನು ಎದುರಿಸಬೇಕು, ಯಾರ ಮನಸ್ಸಿಗೂ ನೋವು ಮಾಡಬಾರ್ದು, ಅವರಾಗಿ ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ಬೇಕು, ನಿಮಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ನಿಮ್ಮದು ಏನೇ ಒಂದು ನೋವು ದುಃಖ ಇದ್ರು ನನ್ನ ಜೊತೆ ಹೇಳಿ, ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಜಾಯಿನ್ ಆಗಲಿಕ್ಕೆ ಜಾಯಿನ್ ಆಗ್ಬೋದು. ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ. ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ನಾನು ಮಾಡ್ತೇನೆ, ಕೆಲವೊಂದನ್ನು ನಿಮಗೆ ಹೇಳಿಕೊಡ್ತೇನೆ. ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು. ಹಾಗಾಗಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನೀವು
ಧೈರ್ಯವಾಗಿರಿ, ನೀವು ಪಾಸಿಟಿವ್ ಆಗಿರಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ವ್ಯಕ್ತಿಯನ್ನು ನೀವು ಪ್ರೀತಿಸಿ, ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ, ಎಲ್ಲನೂ ಸರಿ ಹೋಗುತ್ತೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ, ಪರ್ಸನಲ್ ರೀಡಿಂಗ್ ಬೇಕಿದ್ದರೆ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.